ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನು ಈ ವಿಡಿಯೋದಲ್ಲಿ TCET 2024 ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅನ್ನು ನಾನು ಜೊತೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತಿದ್ದೀನಿ. ಸ್ನೇಹಿತರೆ, ಇಲ್ಲಿ ನಮಗೆ DCET ಅಪ್ಲಿಕೇಶನ್ ಅನ್ನು ಎಡಿಟ್ ಮಾಡೋಕ್ಕೆ ಇವತ್ತು ಲಿಂಕ್ ಅನ್ನು ಬಿಟ್ಟಿದ್ದಾರೆ. ಆ ಲಿಂಕ್ ಅನ್ನು ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಸ್ನೇಹಿತರೆ, ಇಲ್ಲಿ ನಾವು KE ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ. ಹೋದ್ಮೇಲೆ ಹೋಮ್ ಪೇಜ್ಗೆ ಹೋಗಿ ಇಲ್ಲಿ ಪ್ರವೇಶ ಅಂತ ಇರ್ತದೆ, ಅದನ್ನ ಕ್ಲಿಕ್ ಮಾಡಿ ನಾವು ಡಿಪ್ಲೊಮಾ CET ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ DCET 2024 ಅಪ್ಲಿಕೇಶನ್ ಎಡಿಟ್ ಲಿಂಕ್. ಇಲ್ಲಿ ನಾವು ಅಪ್ಲಿಕೇಶನ್ ಎಡಿಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ನಾವು ಏನು ಅಪ್ಲಿಕೇಶನ್ ಫಾರ್ಮ್ ಫಿಲ್ಅಪ್ ಮಾಡಬೇಕಾದ್ರೆ ನಮಗೆ ಲಾಗಿನ್ ID ಬಂದಿತ್ತು, ಆ ಲಾಗಿನ್ ID ಮತ್ತೆ ಪಾಸ್ವರ್ಡ್ ಎಂಟರ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಇಲ್ಲಿ ಕೆಳಗಡೆ ಕೊಟ್ಟಿರೋ ಕ್ಯಾಪ್ಚಾ ಎಂಟರ್ ಮಾಡಿ ಲಾಗಿನ್ ಮಾಡಿದಾಗ ಇದು ಯಾರಿಗೆ ಬರುತ್ತೆ ಅಂದ್ರೆ, ಯಾರು ಅಪ್ಲಿಕೇಶನ್ ಎಲ್ಲ ಡೇಟಾನ ಮುಂಚೆ ಫಿಲ್ಅಪ್ ಮಾಡಿ ಕ್ಲೋಸ್ ಮಾಡಿದ್ದೀರಾ ಅವ್ರಿಗೆ ಇದು ಓಪನ್ ಆಗಲ್ಲ. ಅಪ್ಲಿಕೇಶನ್ ಆಲ್ರೆಡಿ ಕ್ಲೋಸ್ಡ್ ಅಂತ ಬರುತ್ತೆ. ಕೆಲವರಿಗೆ ಯಾವ್ದಾದ್ರು ಡೇಟಾ ಫಿಲ್ಅಪ್ ಮಾಡಿರ್ಲಿಲ್ಲ ಅಂದ್ರೆ ಆ ಡೇಟಾನ ಫಿಲ್ಅಪ್ ಮಾಡಕ್ಕೆ, ಎಡಿಟ್ ಮಾಡಕ್ಕೆ ಅದನ್ನ ಇವಾಗ ನಾವು ಎಡಿಟ್ ಮಾಡಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಸೊ ನಿಮ್ಮ ಹತ್ರ ಇರೋ ಲಾಗಿನ್ ID ಮತ್ತೆ ಪಾಸ್ವರ್ಡ್ ಅನ್ನ ಯೂಸ್ ಮಾಡಿಕೊಂಡು ನೀವು ಇಲ್ಲಿ ಲಾಗಿನ್ ಆಗಿ ನೀವು ಎಡಿಟ್ ಮಾಡಬಹುದಾಗಿದೆ ಸ್ನೇಹಿತರೆ. ಅದ್ರ ಜೊತೆ ಇನ್ನೊಂದು ಅಪ್ಡೇಟ್ ಏನಿದೆ ಅಂದ್ರೆ, ಇಲ್ಲಿ ನಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸೆಂಟರ್ ವಿಳಾಸ ಕೂಡ ನೀವು ಆಲ್ರೆಡಿ ನೋಡಿರ್ಬೋದು. ನಾಳೆ ಅಂದ್ರೆ 2ನೇ ತಾರೀಕಿನಿಂದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟಾರ್ಟ್ ಆಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದೆ ಇಲ್ಲಿ. ಇವೆಲ್ಲ ಸೆಂಟರ್ಗಳಲ್ಲಿ ನಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನು ಮಾಡಿಸಬಹುದು. ಅಂದ್ರೆ ಹೋದ ವರ್ಷದಿಂದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವ ರೀತಿ ಆಗ್ತಿದೆ ಅಂದ್ರೆ, ನಮಗೆ ಹತ್ರ ಇರೋ ಪಾಲಿಟೆಕ್ನಿಕ್ ಕಾಲೇಜ್ಗಳಲ್ಲಿ ನಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಬಹುದು, ಹತ್ರ ಇರೋ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಗಳಲ್ಲಿ. ಸೊ ಇಲ್ಲಿ ಯಾವ್ಯಾವ ಪಾಲಿಟೆಕ್ನಿಕ್ ಗಳಲ್ಲಿ ನಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಬಹುದು ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ನಮಗೆ ಶೆಡ್ಯೂಲ್ ಕೂಡ ಕೊಟ್ಟಿದ್ದಾರೆ. 2, 3, 4ಕ್ಕೆ 2ಗೆ ಯಾರ್ಯಾರು ಹೋಗ್ಬೇಕು, 4ಕ್ಕೆ 3ಕ್ಕೆ 2 ಯಾರು ಹೋಗ್ಬೇಕು, 4ನೇ ತಾರೀಕಿಗೆ ಯಾರ್ಯಾರು ಹೋಗ್ಬೇಕು ಅನ್ನೋದು ಕೂಡ ನನ್ನ ಪ್ರೀವಿಯಸ್ ವಿಡಿಯೋಲಿ ನಾನು ಡಿಟೇಲ್ ಆಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಏನ್ ಡಾಕ್ಯುಮೆಂಟ್ ಬೇಕು ಅದು ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಡಾಕ್ಯುಮೆಂಟ್ಸ್ ಇನ್ನೊಂದ್ಸರಿ ಹೇಳ್ತೀನಿ ನಿಮಗೆ. ಡಾಕ್ಯುಮೆಂಟ್ ಬೇಕಾಗಿರೋದು ಇದು ಡಾಕ್ಯುಮೆಂಟ್ ಮೇನ್ ನಿಮಗೆ ನಿಮ್ಮ ಅಪ್ಲಿಕೇಶನ್, ಹಾಲ್ ಟಿಕೆಟ್, 10th ಮಾರ್ಕ್ಸ್ ಕಾರ್ಡ್, ಡಿಪ್ಲೊಮಾ ಎಲ್ಲ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ಸ್, ಹಾಗೆ ನಿಮ್ಮ ಸ್ಟಡಿ ಸರ್ಟಿಫಿಕೇಟ್. ಇವು ನಮಗೆ ಬೇಕಾಗಿರೋ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸು. ಇನ್ ಕೇಸ್ ಯಾರಿಗಾದ್ರೂ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದ್ರೆ, ಯಾರಿಗಾದ್ರೂ ನಿಮಗೆ ರ್ಯಾಂಕ್ ಬಂದಿರಲಿಲ್ಲ ಅಂದ್ರೆ ಈ ಅಪ್ಲಿಕೇಶನ್ ಅನ್ನ ಪ್ರಿಂಟ್ಔಟ್ ತಗೋಬೇಕಾಗತ್ತೆ. ಈ ಅಪ್ಲಿಕೇಶನ್ ಅನ್ನ ಪ್ರಿಂಟ್ಔಟ್ ತಗೊಂಡು ನೋಡಿ, ಟು ಫರ್ನಿಶ್ ಡಿಪ್ಲೊಮಾ ಮಾರ್ಕ್ಸ್ ಓನ್ಲಿ ಇನ್ ಕೇಸ್ ಆಫ್ ರ್ಯಾಂಕ್ಸ್ ನಾಟ್ ಅಸೈನ್ಡ್ ಅಂದ್ರೆ ಈ ಫಾರ್ಮ್ಯಾಟ್ ಅನ್ನ ಡೌನ್ಲೋಡ್ ಮಾಡಿ. ಈ ಫಾರ್ಮ್ಯಾಟ್ ಅನ್ನ ನೀವು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಫಾರ್ಮ್ಯಾಟ್ ನಿಮಗೆ ಡೌನ್ಲೋಡ್ ಆಗುತ್ತೆ. ಈ ಫಾರ್ಮ್ಯಾಟ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತಗೊಳ್ಳಿ. ಪ್ರಿಂಟ್ ತಗೊಂಡಾದ್ಮೇಲೆ ಯಾರಿಗೆ ರ್ಯಾಂಕ್ ಅಸೈನ್ ಆಗಿಲ್ಲ, ಯಾರಿಗೆ ರ್ಯಾಂಕ್ ಬಂದಿಲ್ಲ, ಯಾವ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಬಂದಿಲ್ಲ ಅಂತ ವಿದ್ಯಾರ್ಥಿಗಳು ಮಾತ್ರ ಈ ಅಪ್ಲಿಕೇಶನ್ ತುಂಬಬೇಕಾಗುತ್ತೆ, ಫಾರ್ಮ್ಯಾಟ್ ಅನ್ನು ತುಂಬಬೇಕಾಗುತ್ತೆ. ಇಲ್ಲಿ ನಮ್ಮ DCET ನಂಬರ್ ಇದೆ, ನಿಮಗೆ ಕೊಟ್ಟಿರೋ DCET ನಂಬರ್, ಆಮೇಲೆ ನಿಮ್ಮ ಡಿಪ್ಲೊಮಾ ರಿಜಿಸ್ಟರ್ ನಂಬರ್, ನಿಮ್ಮ ಹೆಸರು, ನಿಮ್ಮ ಮೊಬೈಲ್ ನಂಬರ್. ಇಲ್ಲಿ ನಮಗೆ ಸೆಮ್ ವೈಸ್ ಮಾರ್ಕ್ಸ್ ಗಳನ್ನ ಎಂಟರ್ ಮಾಡಬೇಕಾಗುತ್ತೆ. ಸೆಮ್ ವೈಸ್ ಮಾರ್ಕ್ಸ್ ಯಾವ ರೀತಿ ಎಂಟರ್ ಮಾಡಬೇಕು? ಫಸ್ಟ್ ಸೆಮ್ ಅಲ್ಲಿ ಟೋಟಲ್ ಮಾರ್ಕ್ಸ್, ಸೆಕೆಂಡ್ ಸೆಮ್ ಅಲ್ಲಿ ಟೋಟಲ್ ಮಾರ್ಕ್ಸ್, ಇಲ್ಲಿ ಆಬ್ಟೈನ್ಡ್ ಮ್ಯಾಕ್ಸಿಮಮ್. ಫಸ್ಟ್ ಸೆಮ್ ಅಲ್ಲಿ ಎಷ್ಟಕ್ಕಿರುತ್ತೆ? 450. ಸೆಕೆಂಡ್ ಸೆಮ್ ಎಷ್ಟಕ್ಕಿರುತ್ತೆ? ಉದಾಹರಣೆ ಮ್ಯಾಕ್ಸಿಮಮ್ 450, ಸೆಕೆಂಡ್ ಸೆಮ್ ಮ್ಯಾಕ್ಸಿಮಮ್ 550. ಆಮೇಲೆ 450ಗೆ ನಾನು ಎಷ್ಟು ತಗೊಂಡೆ ಆಬ್ಟೈನ್ಡ್, ಸೆಕೆಂಡ್ ಸೆಮ್ಗೆ ಎಷ್ಟು ತಗೊಂಡೆ. ಅದೇ ರೀತಿ ಥರ್ಡ್ ಸೆಮ್ ಎಷ್ಟಕ್ಕೆ ತಗೊಂಡೆ? 400. ಫೋರ್ತ್ ಸೆಮ್ಗೂ 400 ಮ್ಯಾಕ್ಸಿಮಮ್. ನಾನು ಎಷ್ಟು ತಗೊಂಡೆ ಅದನ್ನ ಇಲ್ಲಿ ಹಾಕಬೇಕು, ಥರ್ಡ್, ಫೋರ್ತ್, ಫಿಫ್ತ್ ಆಬ್ಟೈನ್ಡ್ ನನಗೆ ಎಷ್ಟು ಬಂತು ಫಿಫ್ತ್ ಸೆಮ್ ಅಲ್ಲಿ, 6th ಸೆಮ್ ಅಲ್ಲಿ ಎಷ್ಟು ಬಂತು, ಮ್ಯಾಕ್ಸಿಮಮ್ ಎಷ್ಟು, ಇದನ್ನೆಲ್ಲ ಇಲ್ಲಿ ಬರೋದು. ಆಮೇಲೆ 1 to ಫಸ್ಟ್ ಇಯರ್ ಅಂದ್ರೆ ಫಸ್ಟ್ ಇಯರ್ ಇಲ್ಲಿ ಇದೆ ನೋಡಿ. ನೆಕ್ಸ್ಟ್ ಟೋಟಲ್ ಫಸ್ಟ್ ಇಯರ್ ಅಂದ್ರೆ ಸೆಮ್ 1 ಸೆಮ್ 2 ಎರಡೂ ಕೂಡಿದಾಗ ಮ್ಯಾಕ್ಸಿಮಮ್ ಇಲ್ಲಿ ಬರುತ್ತೆ, ಆಬ್ಟೈನ್ಡ್ ಇಲ್ಲಿ ಬರುತ್ತೆ. ಈ ಬ್ಲಾಕ್ ಅಲ್ಲಿ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ 450 ಪ್ಲಸ್ 550, ಸೊ ಎಷ್ಟಾಗುತ್ತೆ ಅದು 1000ಗೆ ನಾನು ಎರಡೂ ಸೆಮ್ ಅಲ್ಲಿ ಎಷ್ಟು ತಗೊಂಡಿದ್ದೀನಿ ಇವನ್ ಎರಡು ಪ್ಲಸ್ ಮಾಡಬೇಕು. ಅದೇ ರೀತಿ ಸೆಕೆಂಡ್ ಇಯರ್ ಅಲ್ಲಿ ಮ್ಯಾಕ್ಸಿಮಮ್ ಆಮೇಲೆ ಪ್ಲಸ್ ಇವೆರಡು ಸೇರಿದಾಗ ಆಬ್ಟೈನ್ಡ್ ಎಷ್ಟು ಬರುತ್ತೆ ಸೆಕೆಂಡ್ ಇಯರ್. ಥರ್ಡ್ ಇಯರ್ ಅಲ್ಲಿ ಮ್ಯಾಕ್ಸಿಮಮ್, ಆಬ್ಟೈನ್ಡ್. ಈ ರೀತಿ 3 ವರ್ಷದ ಮಾರ್ಕ್ಸ್ ಗಳನ್ನ ಬರೀಬೇಕು. ನಮಗೆ ನಾವು 4th ಸೆಮ್ 5th ಸೆಮ್ 6th ಸೆಮ್ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಬರೀ
CGPA ಇದೆ, ನಮಗೆ ಮಾರ್ಕ್ಸ್ ಬಂದಿಲ್ಲ ಅಂತ ಅಂದಾಗ ನೀವು ನಿಮ್ಮ ಕಾಲೇಜಲ್ಲಿ ಹೋಗಿ ಕೇಳಿದ್ರೆ ನಿಮಗೆ PDF ಡೌನ್ಲೋಡ್ ಮಾಡಿ ಕೊಡ್ತಾರೆ. ಅದರಲ್ಲಿ ಕಂಪ್ಲೀಟ್ ಫಸ್ಟ್ ಸೆಮಿಸ್ಟರ್ ಇಂದ 6 ಸೆಮಿಸ್ಟರ್ ವರೆಗೂ ಯಾವ್ಯಾವ ಸಬ್ಜೆಕ್ಟ್ ಅಲ್ಲಿ ಯಾವ್ಯಾವ ಸೆಮ್ ಅಲ್ಲಿ ಎಷ್ಟು ಟೋಟಲ್ ಮಾರ್ಕ್ಸ್ ತಗೊಂಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಸೊ CGPA ಇಂದ ಮಾರ್ಕ್ಸ್ ಹೆಂಗ್ ಬರುತ್ತೆ, ನಂತರ ಮಾರ್ಕ್ಸ್ ಇಲ್ಲ ಅನ್ನೋ ಗೊಂದಲಗಳು ಬೇಡ. ಇಫ್ ಯು ಗೋ ಟು ಯುವರ್ ಕಾಲೇಜ್ ಅಂಡ್ ಆಸ್ಕ್ ಫಾರ್ ಮಾರ್ಕ್ಸ್, ದೇ ವಿಲ್ ಗೆಟ್ ಯು. ಯಾಕಂದ್ರೆ BT ಲಿಂಕ್ಸ್ ಸಾಫ್ಟ್ವೇರ್ ಅಲ್ಲಿ ನಮ್ಮ ಕಾಲೇಜಲ್ಲಿ ಟೋಟಲ್ ಮಾರ್ಕ್ಸ್ ಅವೈಲೇಬಲ್ ಇರುತ್ತೆ, CGPA ಕೂಡ ಅವೈಲೇಬಲ್ ಇರುತ್ತೆ. ಫೈನಲಿ ನಮ್ಮ 6 ಎಂ ಮಾರ್ಕ್ಸ್ ಕಾರ್ಡ್ ಅಲ್ಲಿ CGPA ಕೊಟ್ಟಿರ್ತಾರೆ. 6 ಎಂ ಮಾರ್ಕ್ಸ್ ಕಾರ್ಡ್ ಅಲ್ಲಿ CGPA ಎಷ್ಟು ಕೊಟ್ಟಿರ್ತಾರಲ್ಲ ಆ CGPA ಇಲ್ಲಿ ಬರಿಬೇಕು. 6 ಎಂ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಏನ್ CGPA ಕೊಟ್ಟಿರ್ತಾರೆ ಆ CGPA ಇಲ್ಲಿ ಬರಿಬೇಕು. ಅದಾದ್ಮೇಲೆ ಈ ಫಾರ್ಮುಲಾ ಯೂಸ್ ಮಾಡಬೇಕು. CGPA ಮೈನಸ್ 0.75. CGPA ಮೈನಸ್, ಫಾರ್ ಎಕ್ಸಾಂಪಲ್ ಇವಾಗ ನಮಗೆ CGPA ಉದಾಹರಣೆ, ನನಗೆ CGPA 8.2 ಕೊಟ್ಟಿದ್ರು. ಹಾಗಾದ್ರೆ ಏನಾಗುತ್ತೆ, 8.2 ಕೊಟ್ಟಾಗ 8.2 ಮೈನಸ್ 0.75 ಆಗುತ್ತೆ. ಅದೇ ರೀತಿ ಒಂದು ಎಕ್ಸಾಂಪಲ್, CGPA ಎಷ್ಟಿದೆ, ನನಗೆ ಕೊಟ್ಟಿರೋ CGPA 10 ಇದೆ ಅಥವಾ 9 ಇದೆ. 9 ಕೊಟ್ಟರೆ CGPA ನನ್ನ ಫೈನಲ್ ಇಯರ್ 6 ಎಂ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಎಷ್ಟು CGPA ಇರುತ್ತೆ, ಮೈನಸ್ 0.75 ಮಾಡಿ ಅದಕ್ಕೆ ಇಂಟು 10 ಮಾಡಿದಾಗ ಕೊಟ್ಟಿರೋ CGPA ಇಲ್ಲಿ ಬರೀಬೇಕು, ಇಂಟು 10 ಮಾಡಿದಾಗ ಪರ್ಸೆಂಟೇಜ್ ಬರುತ್ತೆ, ಆ ಪರ್ಸೆಂಟೇಜ್ನ ಇಲ್ಲಿ ಬರೀಬೇಕು. ಸೊ ಇಲ್ಲಿ ಸ್ಟೂಡೆಂಟ್ ಸಿಗ್ನೇಚರ್ ಎರಡೂ ಕಡೆ ಸಿಗ್ನೇಚರ್ ಬರೋದು. ಈ ಫಾರ್ಮ್ ಅನ್ನ ನೀವು ಮೇಲ್ ಮಾಡಬೇಕಾಗುತ್ತೆ, ಇಲ್ಲಿ KEಗೆ ಮೇಲ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನೀವು ಮೇಲ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ದೆನ್ ಯು ಕ್ಯಾನ್ ಇದನ್ನ ತಗೊಂಡೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸೆಂಟರ್ ಅಲ್ಲಿ ನೀವು ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವರೇ ಇದನ್ನ ಕಳಿಸ್ಬಿಟ್ಟು KE ಕಳಿಸ್ಬಿಟ್ಟು ನಿಮಗೆ ರ್ಯಾಂಕ್ ಅನ್ನ ಅಲಾಟ್ ಮಾಡಿಸ್ತಾರೆ. ಯಾವ ಮೇಲ್ ಐಡಿಗೆ ಮೇಲ್ ಮಾಡಬೇಕು ಅನ್ನೋದು ಕೂಡ ಇಲ್ಲಿದೆ. ನೀವು ಇಲ್ಲಿ ನೋಡಿ, KEAUGCET24@gmail.com ಆ ಫಾರ್ಮ್ ಎಲ್ಲ ಫಿಲ್ಅಪ್ ಮಾಡಿ ಈ ಮೇಲ್ ಐಡಿಗೆ ಮೇಲ್ ಮಾಡಿದ್ರೆ ನಿಮಗೆ ಸ್ಪಾಟ್ ಅಲ್ಲಿ ರ್ಯಾಂಕ್ ಅಲಾಟ್ ಆಗುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ನೇಹಿತರೆ, ನೀವು ಎಲ್ಲರೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಂಡು ಆದ್ಮೇಲೆ ಯಾವ ರೀತಿ ಆಪ್ಷನ್ಸ್ ಗಳನ್ನ ಎಂಟರ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಅದಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ಎಲ್ಲ ವಿಡಿಯೋಸ್ಗಳಿಗೆ ನೀವು ನೋಡಬೇಕಾಗಿದ್ದಲ್ಲಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.